ಎಲ್ರಿಗೂ ನಮಸ್ಕಾರ. ನಮ್ಮ ಅನ್ನದಾತರು, ನಿರ್ಮಾಪಕರು, ನಮ್ಮ ನಿರ್ದೇಶಕರು ಎಲ್ಲ ಸವಿಸ್ತಾರವಾಗಿ ನಿಮಗೆ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿದೆ. ಒಳ್ಳೆಯ ಚಿತ್ರ, ಒಳ್ಳೆಯ ಕತೆ ಮತ್ತು ಈಗಿನ ಒಂದು ಜನ್ರೇಷನ್ಗೆ ತಕ್ಕಂತೆ ಒಳ್ಳೆಯ ಚಿತ್ರ ಮಾಡಿದ್ದಾರೆ. ಅದು ಎಲ್ಲೋ ಒಂಚೂರು ಅಪಸ್ವರ ಅಂತಂದರೆ ಅದೇ ನಮ್ಮ ನಾಯಕ ನಟ ಬೀಚಿಯವರು ಒಂದು ಮಾತು ಹೇಳ್ತಾರೆ, ಕೀರ್ತಿ ಗಳಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಅಕಸ್ಮಾತ್ ಬಂದ್ಬಿಟ್ಟ ಮೇಲೆ ಅದ್ರ ಉಳಿಸ್ಕೊಳ್ಳೋದು ಭಾರಿ ಕಷ್ಟ. ಅದು ಕಳೆದೋದ್ಮೇಲೆ ಇದ್ದಿದ್ದು ಕಷ್ಟ. ಆಮೇಲೆ ಈ ಕೀರ್ತಿ ಬರೋ ಟೈಮ್ ಅಂದರೆ ಒಳ್ಳೆಯ ಹೆಸರು ಬರೋ ಟೈಮ್ನಲ್ಲಿ ಈ ನಾಯಕ ನಟನಿಂದ ಅವ್ರಿಗೊಬ್ಬರಿಗೆ ತೊಂದರೆ ಆಗಲಿಲ್ಲ. ನಮ್ಮ ಚಿತ್ರತಂಡಕ್ಕೆ ಒಂಥರ ಬೇಸರ, ನೋವು, ನಮಗೆ ನಾಚಿಕೆ ಆಗುತ್ತೆ. ಏನಪ್ಪ ಇದು? ಯಾಕೆಂತಂದರೆ ನಾವು 65-70 ವರ್ಷಗಳಿಂದ ಸಿನಿಮಾದಲ್ಲಿ ನಾವು ಅನ್ನದ ಊಟ ಮಾಡಿದ್ವಿ. ಎಲ್ಲ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ನಮಗೆ ಅನ್ನದಾತರು ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ. ಎಲ್ಲೂ ಒಂದು ಆ ಥರದ ಸುದ್ದಿಗಳು ಬರ್ತಿಲ್ಲ. ಆದರೆ ಯಾಕಿದು ಯಾಕಪ್ಪ ಇದು? ಏನು ಗ್ರಾಚಾರ? ಪಾಪ ಅವ್ರು ಏನು ಪಾಪ ಮಾಡಿದ್ರು? ಮಂಜುನಾಥ್ ಅವರು ಮತ್ತು ರಾಮನಾರಾಯಣ ಅವರು ಆ ಹುಡುಗನಿಗೊಂದು ಒಳ್ಳೆಯ ಒಂದು ಸ್ಥಾನ ಕಳಿಸ್ಬೇಕು ಅಂದ್ಬಿಟ್ಟು ಅಷ್ಟೆಲ್ಲ ಕಷ್ಟಪಟ್ಕೊಂಡು ಮಾಡಿದರು. ಅಂದರೆ ಹುಡುಗ ಅವ್ರು ಎಷ್ಟೇ ಒಳ್ಳೆಯ ಕಲಾವಿದ ಆಗಿದ್ರು, ಏನು ಮಾಡಿದ್ರು ಅಷ್ಟೇ ಮನುಷ್ಯರಿಗೆ ಗುಣ ಮುಖ್ಯ. ಎಲ್ಲಿ ನಾವು ಎಚ್ಚರಿಕೆ ತಪ್ತೀವೋ, ಯಾಕೆಂದರೆ ಭಗವಂತ ನಮಗೆಲ್ಲ ಕೊಟ್ಟಿರ್ತಾರೆ, ಯೋಚನೆ ಮಾಡೋ ಕೆಪಾಸಿಟಿನೂ ಕೊಟ್ಟಿರ್ತಾರೆ, ಎಲ್ಲ ಕೊಟ್ಟಿರ್ತಾರೆ. ಯಾಕೆ ಮಾಡಿದ್ರು ನೋಡಿ? ನಮಗೆ ಅದೊಂದೇ ದುಃಖ ಆಗ್ತಿರೋದು. ದುಃಖ ಅಲ್ಲ, ನಮಗೂ ನಾಚಿಕೆ ಆಗ್ತಿದೆ. ಯಾಕೆಂದರೆ ನಾವೆಲ್ಲ ಕಲಾವಿದರು ಬಗ್ಗೆ ಒಬ್ಬ ಇವನು ಹೀಗಾಗ್ಬಿಟ್ಟಲ್ಲಪ್ಪ ಅಂತ ಬೇಸರ ಆಗ್ತಿದೆ. ನನಗೆ ಯಾಕೆಂದರೆ ನನಗೆ ಕಣ್ಣಲ್ಲಿ ನೀರು ಹೋಗ್ಬಿಡ್ತು ಇದು ಸುದ್ದಿ ಬಂದ ತಕ್ಷಣ. ಯಾಕೆಂದರೆ ಒಬ್ಬ ನಿರ್ಮಾಪಕ ಅವರು ಕೋಟಿಗಟ್ಟಲೆ ಖರ್ಚು ಮಾಡಿರ್ತಾರೆ. ಪಾಪ ಅವ್ರ ಪರಿಸ್ಥಿತಿಯನ್ನು, ಆಮೇಲೆ ವರ್ಷಾನುಗಟ್ಟಲೆ ಚಿತ್ರಕಥೆ ಎಲ್ಲ ಮಾಡಿದ್ರು ಆ ಡೈರೆಕ್ಟರ್ಗಳ ಗತಿಯನ್ನು. ಇದು ನನಗೆ ಯೋಚನೆ ಬಂದು ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆ ಸುದ್ದಿ ಬಂದು ತರ್ತಾರೆ. ಏನಪ್ಪ ಇದು ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ. ಬುದ್ಧಿ ಕರ್ಮಾನುಸಾರಣಿ ಅಂತ ಹೇಳ್ತಾರೆ. ಅವ್ರ ಬುದ್ಧಿ ಅಷ್ಟೇ ನಮಗೆ ಭಾಷೆ ಬೇಸರ ಆಯಿತು. ಹಾಗಂತ ನಾನು ನಮ್ಮ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರೆಲ್ಲ ಕೇಳ್ಕೊಳ್ತೀನಿ, ಈ ಚಿತ್ರಕ್ಕೆ ಇನ್ನೂ ಸಾಕಷ್ಟು ಪ್ರೋತ್ಸಾಹ ಕೊಡಿ. ಯಾಕೆಂದರೆ ಒಬ್ಬ ನಿರ್ಮಾಪಕರು ಬೆಳೆದರೆ ನಮ್ಮಂಥ ಅನೇಕ ಕಲಾವಿದರು, ತಾಂತ್ರಿಕರು ಬೆಳೀತಾರೆ. ಇದೊಂಥರ ಕೆಟ್ಟ ಕನಸುತ್ತ ನೀವು ಮರೆತು ಮತ್ತೆ ನೀವು ಬಂದು ಈ ಕುಲದಲ್ಲಿ ಕೀಳಿ ಯಾವುದೇ ಚಿತ್ರನ ನೀವು ನೋಡಿ ಆಶೀರ್ವಾದ ಮಾಡಿ. ನೀವೆಲ್ಲ ಆಶೀರ್ವಾದ ಮಾಡೋದು ನಮಗೊಂದು ಭಾಗ್ಯ ಅಂತ ತಿಳ್ಕೊಳ್ತೀನಿ. ಆದರೂ ಸಹಿತ ಜನ ಬರ್ತಿದ್ದಾರೆ. ಆದರೆ ಸಾಲದು. ಈ ವಿಚಾರ ಕಳೆದ್ಮೇಲೆ ಸ್ವಲ್ಪ ಜನಗಳು ಸಿನಿಮಾ ನೋಡೋಕ್ಕೆ ಹಿಂದೇಟು ಆಗ್ತಿದ್ದಾರೆ. ಹೇಳಿ ಬನ್ನಿ ಅವರಲ್ಲಿ. ಯಾಕೆಂದರೆ ಒಂದು ನಿರ್ಮಾಪಕರ ದೃಷ್ಟಿಯಿಂದ ಒಂದು ಒಳ್ಳೆಯ ಸದಭಿರುಚಿಯ ಚಿತ್ರ ಮಾಡಿದರೆ ಅವ್ರ ಬಗ್ಗೆ ಆ ಚಿತ್ರ ನೋಡಿ ಅಭಿಮಾನಿಗಳು, ಅನ್ನದಾತರು ಇವೆಲ್ಲ ಬಂದು ಆಶೀರ್ವಾದ ಮಾಡಿದ್ರೆ ನಮ್ಮ ಒಬ್ಬ ನಿರ್ಮಾಪಕರು ಬದುಕ್ತಾರೆ. ನಿರ್ಮಾಪಕರು ಚೆನ್ನಾಗಿದ್ದರೆ ನಮ್ಮಂಥ ಕಲಾವಿದರು ಚೆನ್ನಾಗಿರ್ತಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಒಂದು ಚಿತ್ರನ ನಮ್ಮ ಜನತೆಗೆ ರೀಚ್ ಮಾಡೋದ್ರಲ್ಲಿ ಮೊದಲ ಪ್ರಮುಖ ಪಾತ್ರ ವಹಿಸಿದವ್ರು ನೀವು. ಮೊದಲಿಗೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಚಿತ್ರ ಭಾಳ ಅದ್ಭುತವಾಗಿದೆ. ನಾನು ಮೈಸೂರು, ಹಾಸನವರೆಗೂ ಎಲ್ಲ ನಾವು ಒಂದು ಬ್ಯಾಚಲ್ಲಿ ಹೋಗಿ ಎಲ್ಲ ಕಡೆಯೂ ಬಂದಿದ್ದೀವಿ. ಯಾರೊಬ್ಬರು ಅಷ್ಟೇ ಚಿತ್ರದ ಬಗ್ಗೆ ಒಳ್ಳೆಯ ಸ್ಟೋರಿ ಇದೆ, ಒಳ್ಳೆಯ ಮೆಸೇಜ್ ಇದೆ, ದಯಮಾಡಿ ಚಿತ್ರನ ನೋಡಿ. ಮತ್ತೆ ನೋಡ್ತೀವಿ, ಇನ್ನೊಂದ್ಸಲಿ ನೋಡ್ತೀವಿ ಅಂತ ಜನ ಹೇಳಿದ್ದಾರೆ ಹೊರತು ಯಾರೂ ಚಿತ್ರದ ಬಗ್ಗೆ ಇಲ್ಲ. ಯಾವುದೋ ಒಂದು ಸಣ್ಣ ಇದೊಂದು ಪ್ರಾಬ್ಲಮ್ ಬಂದಿರೋದ್ರಿಂದ ಈಗ ನಮ್ಮ ಒಂದು ಈ ಚಿತ್ರತಂಡದ ಮೇಲೆ ಏನೂ ಇಲ್ಲ. ಇದರಲ್ಲಿ ತಪ್ಪು ಮಾಡಿರೋನು ಶಿಕ್ಷೆ ಅನುಭವಿಸಲೇಬೇಕು. ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಚಿತ್ರನ ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಂತೀನಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.